ಬೇಕು ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಏನೇ ಬರಲಿ, ಏನೇ ಬರಲಿ. ಗೃಹ ಸಚಿವರು ಅತಿ ಶೀಘ್ರದಲ್ಲಿ 7 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅನ್ನೋದು ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಮೆಜಾರಿಟಿಲಿ ನಾರ್ತ್ ಕರ್ನಾಟಕದಲ್ಲಿ 70 to 80% ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸರ್ಕಾರಿ ಕೆಲಸ ಬೇಕಂತಾನೆ ಓದೋರಿದ್ದಾರೆ ಸರ್. ಟೊಮೊಟೋಸ್ಗೆ ಏನಾದ್ರು ಒಂದು ವರ್ಕ್ ಮಾಡ್ಕೊಂಡು 500,000 ರೂಪಾಯಿ 2,000 ರೂಪಾಯಿ ದುಡಿತಾರೆ. ಆದ್ರೆ ಇಲ್ಲಿ ಕಲಬುರಗಿಯಲ್ಲಿ ಆ ತರ ಕೆಲಸ ಮಾಡೋದಕ್ಕೆ ಯಾವ ಕೆಲಸನೂ ಇಲ್ಲ. ಇಲ್ಲಿ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಅವ್ರು ಕ್ವಾಲಿಫೈ ಆಗಿಲ್ಲ ಅಂತಂದ್ರೆ 1-2-3 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲಾದ್ರೂ ಒಂದು ಜಾಬ್ ಮಾಡ್ಕೊಂಡು ಹೋಗ್ತಾರೆ. ಘೋಷಣೆ ಕೇವಲ ಪುಸ್ತಕದ ಬದನೆಕಾಯಿ ಆಯ್ತು ಹೊರತು ಯಾವುದೇ ಕಾರಣಕ್ಕೂ ಅದು ಜಾರಿ ಆಗ್ಲಿಲ್ಲ. ಕಾಯಕವೇ ಕೈಲಾಸ ಅನ್ನುವಂತಹ ಬಸವಣ್ಣನ ವಚನವನ್ನ ಬಹುಶಃ ಈ ಸೂಪರ್ ಸಿಎಂ ಮತ್ತು ಕರ್ನಾಟಕ ಸಿಎಂ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈ ಹೋರಾಟ ಎಚ್ಚರಿಕೆ ಕೊಡ್ತಾ ಇರೋದು ಗೃಹ ಸಚಿವರು ಅತಿ ಶೀಘ್ರದಲ್ಲಿ 7 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅನ್ನೋದು ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಯಾಕೆಂತಂದ್ರೆ 30,000 ಖಾಲಿ ಹುದ್ದೆ ಇದಾವೆ. ಮೆಜಾರಿಟಿಲಿ ನಾರ್ತ್ ಕರ್ನಾಟಕದಲ್ಲಿ 70 to 80% ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸರ್ಕಾರಿ ಕೆಲಸ ಬೇಕಂತಾನೆ ಓದೋರಿದ್ದಾರೆ ಸ್ವಾಮಿ. ಇವತ್ತು ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಸೆಕೆಂಡ್ ಆಪ್ಷನ್ ಯಾವ ಕೆಲಸನೂ ಇಲ್ಲ. ಇಲ್ಲಿ ಬೆಂಗಳೂರಲ್ಲಾದ್ರೂ ಇದ್ರೆ ಅಟ್ಲೀಸ್ಟ್ ಒಂದ್ ಮಧ್ಯಾಹ್ನ ಒಂದ್ ಗಿಗ್ ವರ್ಕರ್ಸ್ ಆಗಾದ್ರೂ ವರ್ಕ್ ಮಾಡ್ತಾರೆ. ಝೊಮ್ಯಾಟೋಸ್ಗೆ ಏನಾದ್ರು ಒಂದು ವರ್ಕ್ ಮಾಡ್ಕೊಂಡು 500,000 ರೂಪಾಯಿ 2,000 ರೂಪಾಯಿ ದುಡಿತಾರೆ. ಆದ್ರೆ ಇಲ್ಲಿ ಕಲಬುರಗಿಯಲ್ಲಿ ಆ ತರ ಕೆಲಸ ಮಾಡೋದಕ್ಕೆ ಯಾವ ಕೆಲಸನೂ ಇಲ್ಲ. ಒಂದ್ ಸೆಕ್ಯೂರಿಟಿ ಕೆಲಸ ಬೇಕಂತಂದ್ರೂ ಒಂದು ರೆಕಮೆಂಡೇಶನ್ ಬೇಕಲ್ಲ ಸ್ವಾಮಿ. ಆ ರೀತಿ ಇದೆ. ದಯವಿಟ್ಟು ಇಲ್ಲಿ ಈ ಒಂದು ನಮ್ಮ ಕಲಬುರಗಿ ಭಾಗಕ್ಕೆ ಕನಿಷ್ಠ ಅಂತಂದ್ರೆ ಒಂದು ಇಂಡಸ್ಟ್ರಿ ಐಟಿಬಿಟಿ ಕಂಪ್ನೀಸ್ ತಗೊಂಬನ್ನಿ. ಐಟಿಬಿಟಿ ಕಂಪ್ನೀಸ್ ಮತ್ತೆ ಇಂಡಸ್ಟ್ರಿ ತಗೊಂಬಂದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇಲ್ಲಿ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಅವ್ರು ಕ್ವಾಲಿಫೈ ಆಗಿಲ್ಲ ಅಂತಂದ್ರೆ 1-2-3 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲಾದ್ರೂ ಒಂದು ಜಾಬ್ ಮಾಡ್ಕೊಂಡು ಹೋಗ್ತಾರೆ. ನೀವು ಇಲ್ಲಿ ಒಂದು ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಎನ್ರೋಲ್ಮೆಂಟ್ ಇಲ್ಲ ಸರ್. ಒಂದು 20% ಹುಡುಗರಲ್ಲ, 100 ಜನಕ್ಕೆ 20 ಜನ ಬರಲ್ಲ ಸ್ಕೂಲ್ ಕಾಲೇಜಸ್ ಅಲ್ಲಿ. ಎಲ್ಲ ಖಾಲಿ ಇರ್ತವೆ. ಒಂದು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ಒಂದು ಲೈಬ್ರರಿ ಇಲ್ಲ ಸರ್ ಇಲ್ಲಿ. ಆ ಲೈಬ್ರರಿಗೆ ಹೋದ್ರೆ ಆ ಲೈಬ್ರರಿಯಲ್ಲಿ ಒಂದು ಮ್ಯಾಗ್ಝಿನ್ಸ್ ಇಲ್ಲ, ಕುಡಿಯಕ್ ನೀರಿಲ್ಲ, ಮ್ಯಾಗ್ಝಿನ್ಸ್ ಇಲ್ಲ, ಒಂದು ವೈಫೈ ಕನೆಕ್ಷನ್ ಇಲ್ಲ, ಒಂದು ಚೇರ್ ಇಲ್ಲ, ಒಂದು ಕುತ್ಕೊಳ್ಳೋ ಟೇಬಲ್ ಇಲ್ಲ, ಕುಡಿಯೋ ನೀರಿಗೆ ಕೂಡ ತೊಂದರೆ ಕೊಡ್ತಾರೆ. ನ್ಯೂಸ್ ಪೇಪರ್ ಇಲ್ಲ, ಏನೂ ಇಲ್ಲ. ನಾವು ಕೇಳ್ತಾ ಇರೋದು, ನಾವು ಧಾರವಾಡದಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೇಳಿದಾಗ ಒಂದು ಡಿಜಿಟಲ್ ಲೈಬ್ರರಿ ಕೊಟ್ಟಿದ್ದು, ಬೆಂಗಳೂರು ಬಂದು ಧಾರವಾಡದಲ್ಲಿ ಮಾಡ್ಕೊಟ್ಟಿದ್ರ. ಅದೇ ರೀತಿ ಕಲಬುರಗಿಗೆ ನೀವು ಎರಡು ಮಾಡ್ಕೊಟ್ರು ಕಡಿಮೆನೆ. ಯಾಕೆಂದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಹೋಗ್ತಾ ಇದ್ದಾರೆ. ಕಡಿಮೆ ಅಂತಂದ್ರೆ ಒಂದು 5,000 to 10,000 ಜನ ಕುತ್ಕೊಂಡು ಹೋದಂತ ಒಂದು ಡಿಜಿಟಲ್ ಲೈಬ್ರರಿ ಆಗಬೇಕು. ಯುವಕರು ಕರ್ನಾಟಕದಲ್ಲಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ನಮಗೆ ಉದ್ಯೋಗ ಸಿಗಬೇಕು ಅನ್ನುವಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ತಾನೇ ಎಲ್ಲರೂ ಹೇಳಿದ ಹಾಗೆ ಉದ್ಯೋಗಂ ಪುರುಷ ಲಕ್ಷಣಂ ಮತ್ತು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿಯೂ ಕೂಡ 1,00,000ಕ್ಕಿಂತಲೂ ಹೆಚ್ಚು ಜನ ಯುವಕರಿಗೆ ನಾವು ಉದ್ಯೋಗ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಅವರು ಘೋಷಣೆ ಮಾಡಿದರು. ಘೋಷಣೆ ಕೇವಲ ಪುಸ್ತಕದ ಬದನೆಕಾಯಿ ಆಯ್ತು ಹೊರತು ಯಾವುದೇ ಕಾರಣಕ್ಕೂ ಅದು ಜಾರಿ ಆಗಲಿಲ್ಲ. ಇದು ಅತ್ಯಂತ ಖಂಡನೀಯ ಮತ್ತು ಶೋಚನೀಯ. ಮಾತು ಎತ್ತಿದರೇನೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು ಅಥವಾ ಕಲಬುರಗಿಯ ಸೂಪರ್ ಸಿಎಂ ಆಗ್ಬೋದು, ಅವರು ಹೇಳ್ತಾರೆ ನಮ್ಮದು ಬಸವ ತತ್ವದ ಸರ್ಕಾರ. ಆದ್ರೆ ಬಸವ ತತ್ವದ ಸರ್ಕಾರ, ಬಸವಣ್ಣವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಇವರು ಗಮನಕ್ಕಿದ್ದಂಗಿಲ್ಲ. ಕಾಯಕವೇ ಕೈಲಾಸ ಅನ್ನುವಂತಹ ಬಸವಣ್ಣನ ವಚನವನ್ನ ಬಹುಶಃ ಈ ಸೂಪರ್ ಸಿಎಂ ಮತ್ತು ಕರ್ನಾಟಕ ಸಿಎಂ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹೀಗಾಗಿನೇ ಅವರು ಕೊಟ್ಟಿರುವಂತಹ ವಚನವನ್ನ ಪಾಲಿಸದನೆ ಇವತ್ತು ವಚನ ಭ್ರಷ್ಟರಾಗಿದ್ದಕ್ಕೆ ನಾವೆಲ್ಲರೂ ಕೂಡ ಬಿಸಿಲಲ್ಲಿ ನಿಂತು ಪ್ರತಿಭಟನೆ ಮಾಡುವಂತಹ ದುರ್ವಿಧಿ ಬಂದ್ಬಿಟ್ಟಿದೆ. APSCನಾಗ ನಿಮ್ಗೆ ಯುವಕರಿಗೆ 80% 90% ಅವ್ರಿಗೆ ಸಾಧ್ಯನೇ ಸಿಗೋದು. 35% 40% ಯಾರು ಬರೋ ಹಣ ಅದ ಅವರಿಗೆ ಕಾಂಗ್ರೆಸ್ ಅವರು KPCನಾಗ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಅದಕ್ಕ KPSCನಾಗ ಅದು ಕಾಂಗ್ರೆಸ್ ಕಚೇರಿ ಅಲ್ಲ, KPSC ಅದ, KPCC ಅಲ್ಲ ಅಂತ ಹೇಳಿ CBI ಕೊಡ್ರಿ, ನಿಮ್ಮ ಹೊರಗೆ ಬೀಳ್ತ ಹೇಳ್ಬೇಕು ಜನ. ಅದಕ್ಕ ಕಲಬುರಗಿನಾಗ ಪ್ರಬುದ್ಧ ಅಕಾಡೆಮಿನಾಗ ನಾಚಿಕೆ ಬರ್ಬೇಕು, ನಿಮ್ಗ ನಾಚಿಕೆ ಬರ್ಬೇಕು. ಅದನ್ನು ತಿಂತಾ ಇದ್ದೀರಿ, ನಮಗ್ ದುಃಖ ಆಗ್ತಾ ಇದೆ. ಎಲ್ಲಾ ಯುವಕರು ಫೋನ್ ಹಚ್ಚಿ ಹೇಳ್ತಾ ಇದಾರೆ, ಸರ್ ಊಟಕ್ಕ ಮಕ್ಕೋಲಕ್ಕ ನಮ್ ಪರಿಸ್ಥಿತಿ ಹಿಂಗ್ ಮಾಡ್ಯಾರ ಈ ಕಾಂಗ್ರೆಸ್ ಸರ್ಕಾರ. ಅವ್ರ ತಪ್ಪಲ್ಲ, ನಿಮ್ ತಪ್ಪಲ್ಲ ಯುವಕರೇ. ನಿಮ್ ತಂದೆ ತಾಯಿಯವರು
ಮ್ಯಾನಿಫೆಸ್ಟೋನೇ ಬರ್ದಿರು ಕಾಂಗ್ರೆಸ್ ಅವರು 1,00,000 ಲಕ್ಷ ನೌಕರಿ ಕೊಡ್ತೇನೆ ನಿಮಗಂತ ಚಂದ ತೋರ್ಸೋರು ಯಾರು? ಕಾಂಗ್ರೆಸ್ ಸರ್ಕಾರ ಅದಕ್ಕ ನಿಮ್ ಜೊತೆ ನಾವು ಹಮೇಶ ಇರ್ತೇವೆ. ನಿಮ್ ಹೋರಾಟ ಸಲಕ ನಾವು ಎಲ್ಲರೂ ಇಷ್ಟು ಜನ ಏನ್ ಬಂದಿದ್ದೇವೆ ಪ್ರತಿ ಸತಿ ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮ ಬೆಂಬಲ ಕೊಡ್ತೇವೆ. ನಾವು ಯಾರು ರಾಜಕೀಯ ಇದ್ದಿರ್ಬೋದು, ಬಟ್ ಯಾವಾಗ ಯುವಕರ ನ್ಯಾಯ ಸೆಲೆಕ್ಟ್ ಬರ್ತದ ನಮ್ಮ ಪಕ್ಷನ ಬದಿಗೆಟ್ಟಿ